ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ಎಲ್ರಿಗೂ ಮೇಯ್ನ್ ಇದು ಸಮಸ್ಯೆ ಏನಂದರೆ ಕೂದಲು ಉದುರುವಂಥದ್ದು. ಹಾಗೆ ಕೂದಲು ಉದುರದಾಗೆ ಅದಕ್ಕೆ ಏನು ಮನೆಮದ್ದು ಅಂತ ಹೇಳೋದು ನಾನು ಇವತ್ತು ತೋರಿಸ್ಕೊಡ್ತಿದ್ದೇನೆ. ಹಾಗಾಗಿ ನೈಸರ್ಗಿಕವಾದ ಇದರಿಂದ ಮಾಡುವಂಥದ್ದು ಒಂದು ಪರಿಹಾರ. ಹಾಗಾಗಿ ಇಲ್ಲಿ ನೋಡಿ, ಸೀನರಿ ನೋಡಿ, ಹಾಗೆ ನಮ್ಮ ಪ್ರಕೃತಿಯಿಂದ ತೆಗೆಯುವಂಥದ್ದು ಎಲ್ಲ ತೆಗೆದುಕೊಂಡು ಬಂದಿದ್ದೇನೆ. ನೋಡಿ ಸೈಡೆಲ್ಲ ನೋಡಿ. ಈಗ ನಾನು ಕೂದಲಿನ ಎಣ್ಣೆಗೆ ಬೇಕಾಗುವಂತಹ ಎಲೆಗಳನ್ನು ತರಲು ನಮ್ಮ ಮನೆಯ ಸೈಡಿನಲ್ಲಿ ಇರುವ ನೇಬರ್ ಅಂಕಲ್ನ ಮನೆಗೆ ಹೋದೆ. ನೋಡಿ ಅವರ ತೋಟ ಎಷ್ಟು ಸುಂದರವಾಗಿದೆ ನೋಡಿ. ಪಾಪ ಎಲ್ಲ ನನ್ನ ಕೂದಲಿನ ಎಣ್ಣೆಗೆ ಬೇಕಾಗುವಂತಹ ಎಲೆಗಳನ್ನೆಲ್ಲ ನನಗೆ ತೆಗೆದುಕೊಟ್ರು. ಒಳ್ಳೆ ಜನ ಕೂಡ. ಹಾಗಾಗಿ ನನಗೆ ಕೂದಲಿನ ಎಣ್ಣೆಗೆ ಬೇಕಾಗುವಂಥ ಎಲ್ಲ ಥರದ ಎಲೆಗಳು ಅವರ ಕೈ ತೋಟದಲ್ಲಿಯೇ ಸಿಕ್ಕಿತು. ನೋಡಿ ಎಷ್ಟೊಂದು ಸುಂದರವಾಗಿದೆ ನೋಡಿ ಅವರ ತೋಟ. ಗರಿಕೆ ಹುಲ್ಲು ತೆಗಿತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಕೂದಲಿನ ಎಣ್ಣೆಗೆ ಯಾವುದೆಲ್ಲ ಎಲೆಗಳನ್ನು ಹಾಕಿ ಮಾಡ್ತಾ ಇದ್ದೇನೆ ಅಂತ ನೋಡುವ ಬನ್ನಿ. ತುಳಸಿ ಎಲೆ, ಆಲೋವೆರಾ, ಗರಿಕೆ ಹುಲ್ಲು, ನೀಮ್ ಪತ್ತ, ಕಹಿಬೇವು ಸೊಪ್ಪು, ಗರ್ಗ, ನಮ್ಮ ಕಡೆ ಗರ್ಗ ಅಂತ ಹೇಳ್ತಾರೆ ಇದಕ್ಕೆ, ಒಂದೆಲಗ ಎಲೆ, ನಮ್ಮ ಕಡೆ ತಿಮರೆ ಅಂತ ಹೇಳ್ತಾರೆ ಈ ಎಲೆಗೆ, ನೆಲ್ಲಿಕಾಯಿ, ಬೇಸೊಪ್ಪು, ಒಂದು ಚಿಮಟೆ ಆಗುವಷ್ಟು ಮೆಂತೆ, ಇಷ್ಟನ್ನು ಹಾಕಿ ಮಾಡುವಂಥ ಒಂದು ಕೂದಲಿನ ಎಣ್ಣೆ. ಇವಾಗ ನಾನು ಆಲೋವೆರಾದು ಮುಳ್ಳನ್ನೆಲ್ಲ ತೆಗೆದು ಅದರ ಲೋಳೆಯನ್ನು ಹಾಕಬೇಕೀಗ. ಅದರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗಿಬೇಕು. ಈ ರೀತಿಯಾಗಿ ತೆಗಿಬೇಕು. ನೋಡಿ, ಅದರಿಂದ ಒಂದು ಲೋಳೆಯಾಗಿ ಒಂದು ರಸ ಬರ್ತದೆ ನೋಡಿ. ಅದನ್ನು ತೆಗೆದು ಹಾಕಬೇಕು ಅದಕ್ಕೆ. ಈ ಆಲೋವೆರಾದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ, ಆಲೋವೆರಾದಿಂದ. ಆಲೋವೆರಾ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಕೆಲವರಿಗೆ, ಹೆಚ್ಚಿನವರಿಗೆ ಡ್ರೈ ಸ್ಕಿನ್ ಇರ್ತದೆ ಮುಖದಲ್ಲಿ. ಅಂಥವರಿಗೆ ಈ ಒಂದು ಆಲೋವೆರಾವನ್ನು ಮುಖಕ್ಕೆ ಅಪ್ಲೈ ಮಾಡಿದರೆ ಸ್ಕಿನ್ ಕೂಡ ತುಂಬ ಸಾಫ್ಟಾಗಿ ಶೈನಿಂಗ್ ಆಗಿ ಬರ್ತದೆ. ಇವಾಗ ನಾನು ನೆಲ್ಲಿ ಕಟ್ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ.
ನೋಡಿ ಇವಾಗ ಆಯಿತು, ಗ್ರೈಂಡ್ ಆಯಿತು ನೋಡಿ. ಇವಾಗ ನಾನು ಬಾಣಲೆ ತಗೊಂಡೆ, ಅದಕ್ಕೀಗ ತೆಂಗಿನೆಣ್ಣೆಯನ್ನು ಹಾಕಬೇಕು. ಅದನ್ನು ಸರಿಯಾಗಿ ಕಾಯಲಿಕ್ಕೆ ಬಿಡಬೇಕು. ಸರಿಯಾಗಿ ಅದು ಕುದಿ ಬರಬೇಕು ಆ ಎಣ್ಣೆ. ನೋಡಿ ಬಿಸಿಯಾಗಿ ಬರ್ತಾ ಇದೆ ಎಣ್ಣೆ. ಇವಾಗ ನಾನು ಕುದಿ ಬಂದ ನಂತರ ಅದಕ್ಕೆ ಗ್ರೈಂಡ್ ಮಾಡಿದಂತಹ ಈ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಅದರಲ್ಲಿ ನೀರಿನಂಶ ಇರೋದ್ರಿಂದ ಹೀಗೆ ಗುಳ್ಳೆ ಗುಳ್ಳೆಯಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಸೌಟ್ ಹಾಕಬೇಕು, ಯಾಕಂದರೆ ಸೌಟ್ ಹಾಕದಿದ್ರೆ ಒಂದೇ ಸೈಡಲ್ಲಿ ಇದ್ದರೆ ಕರಚಿ ಹೋಗ್ತದೆ. ಸೊ ಸೌಟ್ ಹಾಕಿ ಕಲಿಸ್ತಾ ಇರಬೇಕು ಅದನ್ನು. ನೋಡಿ ಬರ್ತಾ ಇದೆ, ದಪ್ಪ ದಪ್ಪ ಆಗ್ತಾ ಉಂಟು ಅದು. ಸೌಟು ಹಾಕ್ತಾ ಇರಬೇಕು, ಕರಚಲಿಕ್ಕೆ ಬಿಡಬಾರ್ದು. ಹೀಗೆ ಸೌಟು ಹಾಕಿ ಕಲಿಸ್ತಾ ಇರಬೇಕು. ಇವಾಗ ರೆಡಿ ಆಯಿತು ನೋಡಿ. ಇವಾಗ ನಾವು ಸೋಸುವ ಇದರಿಂದ ಸೋಸ್ಬೇಕು ಅದನ್ನು, ಯಾಕಂದರೆ ಇಲ್ಲದಿದ್ದರೆ ಅದು ಹಾಗೆಯೇ ಹಾಕಿದರೆ ಕೂದಲಲ್ಲೆಲ್ಲ ಇದು ಜಿಡ್ಡು ಹಿಡಿತದೆ. ಸೊ ನಾವು ಅದನ್ನು ಆ ಎಣ್ಣೆಯನ್ನು ಸೋಸುವ ಇದರಿಂದ ಸೋಸಬೇಕು. ಅಡಿಯಲ್ಲಿ ಕ್ಲೀನಾಗಿರುವಂಥ ಎಣ್ಣೆ ಶೇಖರಣೆ ಆಗ್ತದೆ ನೋಡಿ. ಇದನ್ನು ಈ ರೀತಿಯಾಗಿ ಸೋಸಬೇಕು ನೋಡಿ. ಕೆಳಗಡೆ ಕ್ಲೀನಾಗಿ ಆಯಿಲ್ ಬರ್ತದೆ. ನೋಡಿ ಇವಾಗ ಕೂದಲಿನ ಎಣ್ಣೆ ರೆಡಿ ಆಯಿತು ನೋಡಿ. ಒಳ್ಳೆ ದಪ್ಪವಾಗಿ ಬಂದಿದೆ, ಗಾಢವಾಗಿ ಬಂದಿದೆ. ಕೂದಲು ಕೂಡ ಒಳ್ಳೆ ದಪ್ಪ ಹಾಗೂ ಕಲರ್ ಕೂಡ ಕಪ್ಪಾಗಿ ಬರ್ತದೆ ಕೂದಲಿಗೆ ಅಪ್ಲೈ ಮಾಡಿದರೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ಒಂದು ಮನೆಮದ್ದನ್ನು ಹೇಳಿಕೊಟ್ಟಂಥವರು ನನ್ನ ಅತ್ತೆ. ನನ್ನ ಅತ್ತೆ ಹತ್ರ ನಾನು ಕೇಳಿದೆ, ನಿಮ್ಮ ಕೂದಲು ಉದ್ದ ಹಾಗೂ ದಪ್ಪ ಇರೋದರ ರಹಸ್ಯ ಏನು ಅಂತ ಹೇಳಿ. ಆವಾಗ ಅವರು ಈ ಒಂದು ಮನೆಮದ್ದನ್ನು ನನಗೆ ಹೇಳಿಕೊಟ್ಟಿದ್ದಾರೆ. ಯಾಕಂದರೆ ನನಗೆ ಕೂಡ ತುಂಬ ಕೂದಲು ಉದುರುವ ಸಮಸ್ಯೆ ಇತ್ತು. ಹಾಗಾಗಿ ನಾನು ಉಪಾಯ ಇಲ್ಲದೆ ಕೂದಲನ್ನು ಕಟ್ ಮಾಡಬೇಕಾಯಿತು. ಹಾಗಾಗಿ ಇದು ಎಲ್ಲರಿಗೂ, ಕೂದಲು ಉದುರುವವರಿಗೂ, ಹಾಗೆ ಕೂದಲು ಯಾರದು ಉದ್ದ ಬರೋದಿಲ್ಲ ಅಂತ ಹೇಳ್ತಾರೆ ನೋಡಿ, ಮತ್ತು ತಲೆ ಹೊಟ್ಟಿನ ಸಮಸ್ಯೆ ಇರ್ತದೆ ಅಂಥವರಿಗೆ ಈ ಒಂದು ಮನೆಮದ್ದು ರಾಮಬಾಣ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಆಗುವಂಥ ಉಪಯೋಗಗಳನ್ನು ನಾನು ಹೇಳ್ತೇನೆ. ಕೂದಲು ಉದ್ದ ಬರ್ತದೆ, ದಟ್ಟವಾಗಿ ಬರ್ತದೆ, ದಪ್ಪವಾಗಿ ಬರ್ತದೆ. ಹಾಗೆಯೇ ಬಾಲನರೆ ಅಂತ ಇರ್ತದೆ, ಅದನ್ನು ಕೂಡ ತಡೆಗಟ್ತದೆ. ತಲೆ ಹೊಟ್ಟು ಕೂಡ ನಿಲ್ತದೆ, ಡ್ಯಾಂಡ್ರಫ್ ಕೂಡ ಬರಲ್ಲ ಇದರಿಂದ. ಹಾಗಾಗಿ ಉದ್ದವಾಗಿ, ದಟ್ಟವಾಗಿ, ದಪ್ಪವಾಗಿ ಬರ್ತದೆ ಈ ಒಂದು ಕೂದಲಿನ ಎಣ್ಣೆ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ನಾನು ಬಳಸಿಲ್ಲ. ಪ್ರಾಕೃತಿಕವಾಗಿ ಸಿಗುವಂಥ ಎಲೆಗಳಿಂದಲೇ ಮಾಡಿದಂಥ ಒಂದು ಎಣ್ಣೆಯಾಗಿದೆ. ವಾರದಲ್ಲಿ 2 ಸಲ ಇದನ್ನು ಕೂದಲಿಗೆ ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದು 3-4 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಖಂಡಿತವಾಗಲೂ ಸಿಗ್ತದೆ. ಹಾಗೆಯೇ ನಿಮಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿ, ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ಹೀಗೇ ಇರಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.